ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ. ನೋಡಿ, ಇವತ್ತು ನೀವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕಲೀಲಿಕ್ಕಿದ್ದೀರಿ. ಅದೇನಂತ ಹೇಳಿದ್ರೆ, ಆಲ್ ಟೈಮ್ ಹೈ ಅಲ್ಲಿ ಇದ್ದಾಗ ನಾವು ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದು ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ವಿಚಾರವನ್ನ ಕಲೀಲಿಕ್ಕಿದೆ. ಸೊ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಈಗ ಮಾರ್ಕೆಟ್ ಎಲ್ಲ ಆಲ್ ಟೈಮ್ ಹೈ ಹತ್ರ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಹೇಗೆ ನಾವು ಟ್ರೇಡ್ ಮಾಡ್ಬೋದು ಅನ್ನೋದನ್ನ ನೀವು ಇಲ್ಲಿ ಕಲೀಲಿಕ್ಕೆ ಬರುತ್ತೆ. ಓಕೆನಾ? ಸೊ ಇವತ್ತಿನ ಡೇಟ್ 30th ಜುಲೈ. ಸೊ 30th ಜುಲೈಯಲ್ಲಿ ನಾವು ನೋಡೋದಂತಾದ್ರೆ, ಇವತ್ತು ನಾವು ಲೈನ್ಸ್ ಗಳನ್ನೆಲ್ಲ ಬೆಳಿಗ್ಗೆನೆ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ವಿ. ಸೊ ನಮ್ದು ಗೆಟ್ ರೆಡಿ ಟು ನೋ ದ ಮಾರ್ಕೆಟ್ ಪಲ್ಸ್ ಅನ್ನೋ ಒಂದು ಗ್ರೂಪ್ ಅಲ್ಲಿ ನಾವು ಶೇರ್ ಮಾಡಿದ್ವಿ. ಓಕೆನಾ? ಸೊ ಬೆಳಿಗ್ಗೆನೆ ಶೇರ್ ಮಾಡಿ, ಸೊ ಅವ್ರಿಗೆಲ್ಲರಿಗೂ ಹೇಳಿದ್ವಿ ಇದು ಬಂದಾಗ ಬೈ ಮಾಡಿ, ಸೊ ಇದು ಬಂದಾಗ ಸೆಲ್ ಮಾಡ್ಲಿಕ್ಕೆ ಅಂತ. ಸೊ ದಟ್ ಅಲ್ಲಿ ಏನಾಯ್ತು ನೋಡಿ, ಲೈನ್ಸ್ ಎಲ್ಲ ಬೆಳಿಗ್ಗೆನೆ ಪ್ರೊವೈಡ್ ಮಾಡಿ ಅವ್ರಿಗೆ ಅದನ್ನ ಗೈಡ್ ಮಾಡ್ತಾ ಬಂದ್ವಿ. ಓಕೆ, ಇದು ನಮ್ಮ ಪ್ಯಾರಲ್ ಚಾನೆಲ್ ಹಾಕಿ, ಚಾನೆಲ್ ಇಂದ ಒಳಗಿದೆ ಮಾರ್ಕೆಟ್, ಸ್ವಲ್ಪ ಜಾಗ್ರತೆ ಮಾಡಿ, ಇದೇ ರೀತಿ ಹೇಳ್ತಾ ಬಂದ್ವಿ. ಅಂಡ್ ದೆನ್ ಅಗೇನ್ ಕರೆಕ್ಟ್ ಪೊಸಿಷನಿಂಗ್ ಬಂದಾಗ ಅವ್ರಿಗೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡಿದ್ವಿ. ಏನಂತ 125 ಬೈ ಮಾಡಿ, 109 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸೊ 135 ಅಥವಾ 148 ಅಥವಾ 180 ವರೆಗೂ ಬರೋ ಚಾನ್ಸಸ್ ಇದೆ ಮಾರ್ಕೆಟ್. ಸೊ ನೀವು ರೆಡಿ ಆಗಿರಿ ಅಂತ ಹೇಳಿ ಅವ್ರಿಗೆ ಅದನ್ನ ಕೊಟ್ಟಿದ್ವಿ. ಫಸ್ಟ್ ಟಾರ್ಗೆಟ್ ಬರ್ತಿದ್ದಂಗೆ ಕೆಲವರು ಬುಕಿಂಗ್ ಮಾಡ್ಕೊಂಡ್ರು, ಬಿಕಾಸ್ ಆಫ್ ಅವರ ಒಂದು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮತ್ತೆ ಅವರ ಒಂದು ರಿಸ್ಕ್ ರಿವಾರ್ಡ್ಗೋಸ್ಕರ. ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಕೆಲವರೆಲ್ಲರೂ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿದಾಗ ಮಾರ್ಕೆಟ್ ತುಂಬಾ ಸ್ಲೋ ಇತ್ತು. ಸೊ ತುಂಬಾ ಸ್ಲೋ ಇದ್ದಿದ್ರಿಂದ ಕೆಲವರೆಲ್ಲ 125 ಇಂದ 138 ಬುಕ್ ಮಾಡಿದವ್ರು ಕೆಲವರಾದ್ರೆ, ಅದಾದ ನಂತರ ಸ್ವಲ್ಪ ಟೈಮ್ ಬಿಟ್ಟಿದಾಗ ಕೆಲವರು ಜಾಸ್ತಿಯೇ ಬುಕ್ ಮಾಡ್ತಾ ಹೋದ್ರು. ಸೊ 180 ವರೆಗೂ ಬುಕ್ ಮಾಡಿದ್ವಿ. ಮಾರ್ಕೆಟ್ ಎಕ್ಸಾಕ್ಟ್ಲಿ ನೋಡ್ಬೋದು ನೀವು, ಎಕ್ಸಾಕ್ಟ್ಲಿ ನೋಡಿ 179.45. ಅದನ್ನ 180 ಅಂತಾನೆ ಕನ್ಸಿಡರ್ ಮಾಡೋದು. ₹1 ಯಾವಾಗ್ಲೂ ಗ್ರೇಸ್ ಇಟ್ಕೊಂಡೇ ಇರ್ತೀವಿ. ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾವು ಮಾರ್ಕೆಟ್ ಕರೆಕ್ಟ್ ಆಗಿ ಅಲ್ಲಿ ಟಚ್ ಆಯ್ತು. ಸೊ ನಮ್ಮ ಬೆಳಗಿನ ಟ್ರೇಡಿಂಗ್ ಪಾಸ್ ಆಯ್ತು. ಅದಾದ್ಮೇಲಿಂದ ಏನು ಮಾಡಬೇಡಿ ಅಂತಾನೆ ವೆಯ್ಟ್ ಮಾಡಿಸ್ತಾ ಇದ್ವಿ. ಅದಾದ್ಮೇಲಿಂದ ನಾವು ನೋಡಕ್ ಹೋಗಿದ್ದು ಆಟೋಮೆಟಿಕ್ ಆಗಿ ಸಿಇನೇ ನೋಡಿದ್ದು. ಬಟ್ ಅದು ಸಿ ಏನಾಯ್ತು, ಸ್ವಲ್ಪ ಸಿಇ ಬಂದು ಸ್ಟಾಪ್ ಲಾಸ್ ಇಟ್ ಮಾಡ್ತು. ಅದಾದ್ಮೇಲೆ ಪಿಇ ಕೊಟ್ಟಿದ್ವಿ. ಸೊ ಸಿ ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂತ ಹೇಳಿದಾಗ ನಾವು ಪಿ ಕೊಟ್ಟಾಗ 70 ಬೈ ಮಾಡ್ಲಿಕ್ಕೆ 59 ಸ್ಟಾಪ್ ಲಾಸ್ ಟಾರ್ಗೆಟ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ವಿ. ಸೊ ಅದು ಕರೆಕ್ಟ್ ಆಗಿ ಮಾರ್ಕೆಟ್ ಏನಾಯ್ತು, ಫಸ್ಟ್ ಸಿ ಎಂಟ್ರಿ ತಕೊಂಡು ಅದು ನಮ್ಮ ಸ್ಟಾಪ್ ಲಾಸ್ ಕ್ರಿಯೇಟ್ ಮಾಡಿ, ಆಮೇಲಿಂದ ಪಿ ಹೋಯ್ತು. ಪಿ ನಲ್ಲೂ ಎಲ್ಲರಿಗೂ ಒಳ್ಳೆ ರೀತಿಲಿ ದುಡ್ಡು ಮಾಡಿ 93 ವರೆಗೆ ಅದು ಬಂದಿತ್ತು. ಸೊ ಅಲ್ಲಿ ಲಾಸ್ ರಿಕವರಿ ಆಗಿದೆ. ಸೊ 95 ಮ್ಯಾಕ್ಸಿಮಮ್ ಅಂತ ಹೇಳಿದ್ವಿ. ಅದೇ ಪ್ರಕಾರ ಇಲ್ಲಿ ನೀವು ನೋಡ್ಬೋದು, ಪುಟ್ ಆಪ್ಷನ್ ನಿಮ್ಗೆ ಹೈಯೆಸ್ಟ್ ಬಂದಿದ್ದು ಎಷ್ಟಂತ. ಸೊ ಮಾರ್ನಿಂಗ್ ಟ್ರೇಡ್ ನಲ್ಲಿ ನಮ್ಗೆ ಹೈಯೆಸ್ಟ್ ಬಂದಿದೆ 93. ಈಗಲೂ ಸಹ ನೋಡಿ 93 ಅಂದ್ರೆ ಒಂದೆರಡು ರೂಪಾಯಿ ಹೆಚ್ಚು ಕಮ್ಮಿ ಅಲ್ಲೇ ಬಂದು ನಿಲ್ಲುತ್ತೆ ಮಾರ್ಕೆಟ್. ಅದಕ್ಕಿಂತ ಜಾಸ್ತಿ ಹೋಗಲ್ಲ, ಯಾಕೆಂದ್ರೆ ನಮ್ಮ ಲೈನ್ಸ್ ಇದೆ. ನಮ್ಮ ಲೈನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ, ಯಾವುದೇ ಕಾರಣಕ್ಕೂ ಈಸಿಯಾಗಿ ಎಲ್ಲ ಬಿಡುವುದಿಲ್ಲ. ಸೊ ಲೈನ್ಸ್ ಯೂಸ್ ಮಾಡಿ ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದನ್ನ ಕ್ಲಾಸ್ ಅಲ್ಲಿ ಕಲಿತೀರಿ. ಸೊ ದಟ್ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆರೆಂಜ್ ಲೈನ್ ಒಂದು 10 ಪಾಯಿಂಟ್ ಹೆಂಗ್ ಮೇಲೋಯ್ತು, ಎಲ್ಲಿ ಸ್ಟಾಪ್ ಲಾಸ್ ಇರ್ತೀವಿ ಅನ್ನೋದನ್ನೆಲ್ಲ ನೀವು ಅಲ್ಲಿ ಕಲಿಬಹುದು. ಬಟ್ ಮಾರ್ಕೆಟ್ ನಮ್ಮ ಲೈನ್ಸ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ನೋಡಿ, ಬೆಳಿಗ್ಗೆನೆ 4 ಲೈನ್ಸ್ ಕೊಟ್ಟಿದ್ವಿ. ಇದನ್ನ ತೆಗಿಯೋಣ, ಪ್ಯಾರಲಲ್ ಚಾನಲ್ ಅಲ್ಲೇ ಲೈನ್ಸ್ ಹತ್ರನೇ ಇದ್ದು ನೋಡಿ, ಇಲ್ಲಿಂದ ಹೊರಟಂತ ಮಾರ್ಕೆಟ್ ಅದೇ ಝೋನ್ ಒಳಗೇನೆ ಸ್ಟಕ್ ಆಗಿ ಮತ್ತೆ ಫಾಲ್ ಆಯ್ತು. ಇಲ್ಲಿ ಸಹ ಸ್ಪಾಟ್ ಅಲ್ಲೂ ಸಹ ನೋಡ್ಬೋದು. ಓಕೆನಾ? ಅದ್ರ ಜೊತೆಗೆ ನಾವು ಈ ಪ್ಯಾರಲಲ್ ಚಾನಲ್ ಹಾಕಿಯೂ ಸಹ ಕೊಟ್ಟಿದ್ವಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ಈಸಿಯರ್. ಮಾರ್ಕೆಟ್ ಅನ್ನ ನೋಡ್ಬೋದು, ಬ್ರೇಕ್ ಆಗ್ಲೇ ಇಲ್ಲ. ಈ ಚಾನಲ್ ಅನ್ನ ಬ್ರೇಕ್ ಆಗ್ದೇನೆ ಮತ್ತೆ ಇದು ಬ್ರೇಕ್ ಆಯ್ತು. ನಮ್ ಲೈನ್ಸ್ ಅನ್ನ ರೆಸಿಸ್ಟೆನ್ಸ್ ತಕೊಂಡು ಮತ್ತೆ ಫಾಲ್ ಆಯ್ತು. ಸೊ ಪುಟ್ ಆಪ್ಷನ್ ತಗೊಳಕ್ ಹೇಳಿದ್ವಿ. ಪುಟ್ ಆಪ್ಷನ್ ಅಗೇನ್ 70 ಹತ್ರ ಸಿಕ್ಕಿದೆ. ಒಳ್ಳೆ ರೇಟ್ ಅನ್ನ ಅದು ತಿರ್ಗಾ ಸೆಕೆಂಡ್ ಹಾಫ್ ಅಲ್ಲೂ ಸಹ ಕೊಟ್ಟಿದೆ. ಇವತ್ತು 4 ಟ್ರೇಡು ಜಬರ್ದಸ್ತ್ ಆಗಿ ನಡೆದಿದೆ. ಓಕೆನಾ? ಬಟ್ ಫ್ಯಾಕ್ಟ್ ಏನಂದ್ರೆ, ನಾವ್ ಹೇಗ್ ಮಾಡೋದು ಸರ್, ನಮ್ಗೆ ಗೊತ್ತಾಗೋದಿಲ್ಲ ಅಂತ. ನೋಡಿ, ನಾವಿಲ್ಲಿ ನಿಮ್ಗೆ ಹೆವಿ ಚಾರ್ಜಸ್ ಏನ್ ಮಾಡ್ತಾ ಇಲ್ಲ. ಜಸ್ಟ್ 1500 rupees ಚಾರ್ಜ್ ಮಾಡ್ತೀವಿ ಪರ್ ಮಂತ್ಗೆ. ಅದರಲ್ಲಿ ನಿಮಗೆ ಲೈನ್ಸ್ ಗಳನ್ನ ಪ್ರೊವೈಡ್ ಮಾಡ್ತೀವಿ, ವಿಚ್ ವರ್ಕ್ಸ್ ಆಸ್ ಯುವರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸಪೋರ್ಟ್ ಆಗಿ ರೆಸಿಸ್ಟೆನ್ಸ್ ಆಗಿ ಅದು ವರ್ಕ್ ಆಗುತ್ತೆ. ಜೊತೆಗೆ ನಿಮ್ಗೆ ಕಾನ್ಫಿಡೆಂಟ್ ಬಿಲ್ಡಿಂಗ್ ಗೋಸ್ಕರ ಪ್ಯಾರಲಲ್ ಚಾನೆಲ್ ಗಳಾಗಿರ್ಬೋದು ಅಥವಾ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ನಾವು ಆಡಿಯೋ ಮುಖಾಂತರ ಲೈವ್ ಅಲ್ಲಿ ಸಪೋರ್ಟ್ ಕೊಡ್ತೀವಿ. ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಆಡಿಯೋಗಳಿವೆ ಅಂತ. ಯಾಕಂದ್ರೆ ಆಡಿಯೋದಲ್ಲಿ ಲೈವ್ ಆಗಿ ಸಪೋರ್ಟ್ ಕೊಡ್ತಾ ಬರ್ತೀವಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಒಬ್ರು ಧೈರ್ಯ ತುಂಬಲಿಕ್ಕೆ ಒಬ್ರು ಜನ ಬೇಕು. ಜಸ್ಟ್ ಲೈಕ್ ದಟ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಕರೆಕ್ಟ್ ಅಲ್ವಾ? ಆ ಧೈರ್ಯಕ್ಕೆ ಒಂದ್ ಜನ ಇದ್ರೆ ನಾವು ಟ್ರೇಡ್ ಮಾಡ್ಲಿಕ್ಕೆ ಸ್ವಲ್ಪ ಆರಾಮಾಗುತ್ತೆ. ಕರೆಕ್ಟ್? ಸೊ ಅದೇ ರೀತಿಯಲ್ಲಿ ನಾವು ಆಡಿಯೋದಲ್ಲಿ ಸಪೋರ್ಟ್ ಕೊಡ್ತಾ ಬರ್ತೀವಿ. ಮತ್ತೆ ಬೈಯಿಂಗ್ ಅನ್ನು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಎಂಟ್ರಿ ಪ್ರೈಸ್, ಎಕ್ಸಿಟ್ ಪ್ರೈಸ್, ಟಾರ್ಗೆಟ್ ಪ್ರೈಸ್ ಎಲ್ಲದನ್ನು ಇನ್ಫಾರ್ಮ್ ಮಾಡ್ತಾ ಇರ್ತೀವಿ. ಅವಾಗ ಏನಾಗುತ್ತೆ, ನಿಮ್ಗೆ ಟ್ರೇಡಿಂಗ್ ಸ್ವಲ್ಪ
ಕಾನ್ಫಿಡೆಂಟ್ ಆಗಿ ಸ್ಟ್ರೆಸ್ ಫ್ರೀ ಆಗಿ ಮಾಡ್ಲಿಕ್ಕೆ ಆಗತ್ತೆ. ಓಕೆನಾ? ಅದಕ್ಕೆ ನೀವು ಕೊಡ್ತಿರೋದು ಎಷ್ಟು ಪರ್ ಡೇ? ಜಸ್ಟ್ 75 rupees. 75 rupees ಅಂತ ಹೇಳಿದ್ರೆ ನಿಮ್ದು ನಿಫ್ಟಿಯಲ್ಲಿ 3 ಪಾಯಿಂಟ್, 3 ಪಾಯಿಂಟಿನ ಸ್ಟಾಪ್ ಲಾಸ್ ಅಷ್ಟೇ ನಮಗೆ ಕೊಡ್ತಾ ಇದ್ದೀರಿ. ನೀವು ಇದನ್ನ ಒಂದು ಲಾಟ್ ಅಲ್ಲಿ ನೀವು ತೆಗಿತೀರಿ, ಕರೆಕ್ಟ್ ಅಲ್ವಾ? ಇಸ್ ನಥಿಂಗ್, ಇಟ್ ಇಸ್ ಜಸ್ಟ್ ಎ ಪೀನಟ್, ಕರೆಕ್ಟ್ ಅಲ್ವಾ? ಬಟ್ ನಾವು ಎಲ್ಲರಿಗೂ ಬೆನಿಫಿಟ್ ಆಗ್ಲಿ ಅಂತ ಹೇಳಿ ನಾವು ಮಾಡ್ತಾ ಇದೀವಿ. ಸೊ ನಿಮಗೂ ಅದನ್ನು ಕಲಿಬೇಕಂತಿದ್ರೆ ಬನ್ನಿ ನಮ್ಮೊಟ್ಟಿಗೆ ಕೈ ಜೋಡಿಸಿ. ಅದ್ರ ಜೊತೆಗೆ ನಾವು ಇವತ್ತು ಗ್ರೂಪ್ ಅಲ್ಲಿ, ಜನರಲ್ ಗ್ರೂಪ್ ಅಲ್ಲಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇವತ್ತು ಎಕ್ಸ್ಪೈರ್ ಇದ್ದಿದ್ರಿಂದ, ಫಿನ್ ನಿಫ್ಟಿ ಎಕ್ಸ್ಪೈರ್ ಇದ್ದಿದ್ರಿಂದ ಅದ್ರದ್ದು ಚಾರ್ಟ್ ಅನ್ನ ಶೇರ್ ಮಾಡಿದ್ವಿ. ನೋಡಿ, 2 ಕಾಲಿಗೆನೆ ಬರ್ದಿದೀವಿ. 23,583 ದಾಟುವುದಿಲ್ಲ. ಬ್ರೇಕ್ ಆದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್, ಇದ್ರೆ ಬ್ರೇಕ್ ಆಗ್ತಿದ್ರೆ ಇಲ್ಲ ಅಂತ. ಅದು ಬ್ರೇಕ್ ಆಗ್ಲೇ ಇಲ್ಲ, ಅಲ್ಲಿಂದ ರಿವರ್ಸ್ ಹೊಡೆದಿದ್ದು. ಎಷ್ಟು ಹೋಗಿದೆ ನೋಡಿ, ಜಸ್ಟ್ ಒಂದು 200 ಪಾಯಿಂಟ್ಸ್ ವರೆಗೂ ಅದು ಮೂವ್ಮೆಂಟ್ ಸಿಕ್ಕಿದೆ, 330 ವರೆಗೆ ಬಂದಿದೆ. ಸೊ ಇದು ಅಲ್ಲಿ ಸಿಕ್ಕುವಂತದ್ದು. ಮತ್ತೆ ನಮ್ಮ ಜನರಲ್ ಗ್ರೂಪ್ ಅಲ್ಲಿ, ಸಾರಿ ನಮ್ಮ ಸ್ಟೂಡೆಂಟ್ಸ್ ಗ್ರೂಪ್ ಅಲ್ಲಿ ನಾವು ಬ್ಯಾಂಕ್ ನಿಫ್ಟಿದು ಶೇರ್ ಮಾಡಿದ್ದೀವಿ, ಮತ್ತೆ ಕ್ರೂಡ್ ಆಯಿಲ್ ಶೇರ್ ಮಾಡಿದ್ದೀವಿ. ಯಾಕಂದ್ರೆ ಕ್ರೂಡ್ ಆಯಿಲ್ ನಮ್ಗೆ ಈಗ ನಡೀತಾ ಇದೆ, ಯಾಕಂದ್ರೆ ಸಂಜೆ ಮೇಲೆ ಮಾರ್ಕೆಟ್ಗೆ ಯೂಸ್ ಆಗುವಂತದ್ದು. ಸೊ ಕ್ರೂಡ್ ಆಯಿಲ್ ಅನ್ನು ಶೇರ್ ಮಾಡಿದೀವಿ, ಅದೇ ರೀತಿ ಬ್ಯಾಂಕ್ ನಿಫ್ಟಿಯನ್ನು ನಾವು ಅವರಿಗೆ ಶೇರ್ ಮಾಡಿದೀವಿ. ಅಂಡ್ ಅದ್ರ ಪ್ರಕಾರವೇ ಮಾರ್ಕೆಟ್ ರನ್ ಆಗ್ತಿದೆ. ಇಲ್ಲೇ ತೋರಿಸಬಹುದು, ಎಷ್ಟೇ ಮಿನಿಟ್ ನೋಡಿ, ಮಾರ್ಕೆಟ್ ಅದು ಪ್ರಕಾರದಲ್ಲೇ ನೋಡಿ, ಇಲ್ಲಿಂದ ರೆಸಿಸ್ಟೆನ್ಸ್ ತಕೊಂಡೆ ಫಾಲ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ. ಅಂಡ್ ಕ್ರೂಡ್ ಆಯಿಲ್ ಅಲ್ಲಿ ನೋಡಬಹುದು, ಅದೇ ಝೋನ್ ಒಳಗಿದೆ, ಆರೆಂಜ್ ಟು ಬ್ಲೂ ಲೈನ್ ಒಳಗೆ ಝೋನ್ ಅಲ್ಲಿ ಇದೆ. ಅಂಡ್ ಫಿನ್ ನಿಫ್ಟಿಯನ್ನು ನೋಡಬಹುದು, ಫಿನ್ ನಿಫ್ಟಿನ ನೋಡಿ ಎಕ್ಸಾಕ್ಟ್ಲಿ ನಾವ್ ಏನ್ ಲೈನ್ ಹಾಕಿದ್ವಿ 583, ಬಿಕಾಸ್ ಇದು ಎರಡರದ್ದು ಮಿಡ್ ಪಾಯಿಂಟ್. ಸಿಂಪಲ್, ಜಾಸ್ತಿ ಏನ್ ಕಾಂಪ್ಲಿಕೇಟೆಡ್ ಇಲ್ಲ. ಈ 2 ಲೈನಿನ ಮಿಡ್ ಪಾಯಿಂಟ್ ಆಗಿ ನಾನು 583 ತಗೊಂಡಿದ್ದೆ. ಅದೇ ಮಿಡ್ ಪಾಯಿಂಟ್ ಇಂದ ರಿವರ್ಸ್ ಆಯ್ತು. ಸೊ ಈ 2 ಲೈನಿನ ಮಿಡ್ ಪಾಯಿಂಟ್ ಗೆ ಅದು ಸ್ಟಾಪ್ ಆಗುತ್ತೆ. ಸೊ ಇಲ್ಲಿಂದ ಹೊರಟಿದ್ದು ಇಲ್ಲಿವರೆಗೆ ಬರ್ಲಿಕ್ಕೆ ಒಳ್ಳೆ ಮೂಮೆಂಟಮ್ ಸಿಕ್ಕಿದೆ. ಓಕೆನಾ? ಕೆಲವರು ಮಾಡಿದರೆ 40 ರೂಪಾಯಿಯಿಂದ 220 ರೂಪಾಯಿವರೆಗೆ ಹೋಗಿದೆ, ಕೆಲವರು ಮಾಡಿದರೆ, ಕೆಲವರು ಮಾಡಿಲ್ಲ. ಸೊ ಅದು ಅವರವರ ಸೈಕಾಲಜಿಕಲ್ ಲೆವೆಲ್ಸ್ ಅಲ್ಲಿ ಹೋಗುತ್ತೆ. ಸೈಕಾಲಜಿ ಅವರವರು ಕಲಿಬೇಕಾಗುತ್ತೆ, ಕಲಿತ್ರೆ ಖಂಡಿತವಾಗ್ಲೂ ಬರುವಂತದ್ದು. ಓಕೆ, ಈಗ ನಾವು ಇಂಪಾರ್ಟೆಂಟ್ ಟಾಪಿಕ್ ಬರೋಣ. ನಿಮ್ಗೆ ಫಸ್ಟ್ ಹೇಳಿದಾಗೆ ಆಲ್ ಟೈಮ್ ಹೈ ಅಲ್ಲಿ ಇದ್ದಾಗ ಮಾರ್ಕೆಟ್ ಅಲ್ಲಿ ಹೇಗೆ ಟ್ರೇಡ್ ಮಾಡೋದು ಅಂತ. ಈಗ ನಮ್ದು ಯಾವ್ದು ಲೈನ್ಸ್ ಇಲ್ಲ ಅಂತ ಇಟ್ಕೊಳ್ಳಿ, ನಾವು ಡಿಲೀಟ್ ಮಾಡ್ತೀನಿ, ಯಾವ್ದು ಇಲ್ಲ. ಓಕೆನಾ? ಈಗ ನೋಡಿ, ಮೊನ್ನೆ ಶುಕ್ರವಾರ ಆಲ್ ಟೈಮ್ ಹೈ ಅಲ್ಲಿ ಇತ್ತು ಮಾರ್ಕೆಟ್. ಅದಕ್ಕಿಂತ ಮೊದಲಿಂದ ಆಲ್ ಟೈಮ್ ಹೈ ಅನ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತು. ನಾವ್ ಏನ್ ಮಾಡ್ಬೇಕು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆವಾಗ ಮಾತ್ರ ಗ್ಯಾಪ್ ಅಪ್, ಸಾರಿ ಆಲ್ ಟೈಮ್ ಹೈ ಅಲ್ಲಿ ಇದ್ದಾಗ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಓನ್ಲಿ ನಿಮ್ಮ ಕಾಲ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಕಾಲ್ಸ್ ಅದು ಬ್ರೇಕ್ ಆಗಿ ನಿಂತು ರೀಟೆಸ್ಟ್ ಆದ್ರೆ ಮಾತ್ರ ನೀವು ಕಾಲ್ ಸೈಡ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನೀವು ನಿಲ್ಲಬಹುದು. ಅದು ಇನ್ನೂ ಸ್ವಲ್ಪ ರ್ಯಾಲಿ ಕಂಟಿನ್ಯೂ ಮಾಡುತ್ತೆ ಅಂತ. ಓಕೆನಾ? ಇದು ಫಸ್ಟ್ ಟೈಮ್ ಆಲ್ ಟೈಮ್ ಹೈ ಅನ್ನ ಬ್ರೇಕ್ ಮಾಡಿ ಮಾಡಿದಂತ ಫಸ್ಟ್ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡಿ. ಅದರಿಂದ ಅದು ನೀವೇ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೊ ಈಗ ನೋಡಿ, ಅದು ನಿಲ್ಲಿಲ್ಲ, ಒಂದು ಬ್ರೇಕ್ ಕೊಡ್ತು 15 ಮಿನಿಟ್ಸ್ ಕ್ಯಾಂಡಲ್, ನೆಕ್ಸ್ಟ್ ಕ್ಯಾಂಡಲ್ ಫಾಲ್ ಆಯ್ತು, ಕರೆಕ್ಟ್ ಅಲ್ವಾ? ಅಷ್ಟು ಸ್ಟ್ರಾಂಗ್ ಇಲ್ಲ. ಸೊ ಈಗ ಏನಾಯ್ತು, ಮಾರ್ಕೆಟ್ ಎಗೇನ್ ಅದನ್ನ ರೀಟೆಸ್ಟ್ ಮಾಡ್ಲಿಕ್ಕೆ ತಿರ್ಗಾ ಒಳಗ್ ಬಂತು. ಇವತ್ತು ಫುಲ್ ಇದೇ ಝೋನ್ ಒಳಗಿತ್ತು ಅಂಡ್ ಎಗೇನ್ ಫಾಲ್ ಆಗಿದೆ. ಈಗ ನಾಳೆ ತಿರ್ಗಾ ಇಲ್ಲೇ ರೀಟೆಸ್ಟ್ ಮಾಡ್ಕೊಂಡು ಫಾಲ್ ಆಯ್ತು ಅಂತಾದ್ರೆ ಇದು ಫರ್ದರ್ ಡೌನ್ ಮೂವ್ಮೆಂಟ್ ಹೋಗಿ ಬರುತ್ತೆ. ಒಂದು ವೇಳೆ ಮಾರ್ಕೆಟ್ ಏನಾರ ಗ್ಯಾಪ್ ಅಪ್ಪೇ ಓಪನ್ ಮಾಡಬೇಕು. ಸೊ ಗ್ಯಾಪ್ ಅಪ್ಪೇ ಓಪನ್ ಮಾಡಿದ್ರೆ ಮಾತ್ರ ಈ ಬಾಕ್ಸ್ ಅನ್ನ ರೀಟೆಸ್ಟ್ ಮಾಡಿ ಮತ್ತೆ ಫರ್ದರ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿವರೆಗೆ ಅದು ಮೂವ್ಮೆಂಟಮ್ ಇರೋದಿಲ್ಲ. ಸೊ ಈಗೇನ್ ಅಲ್ಲಿ ಬಂದಾಗ್ಲೂ ಅದೇ 15 ಮಿನಿಟ್ಸ್ ಕ್ಯಾಂಡಲ್, ಇದುವರೆಗೆ ಇದ್ದ ಆಲ್ ಟೈಮ್ ಹೈ ಅನ್ನ ಬ್ರೇಕ್ ಮಾಡಿ ನಿಂತಿದ್ರಿಂದ ಆ 15 ಮಿನಿಟ್ಸ್ ಕ್ಯಾಂಡಲ್ ಅನ್ನ ಮಾರ್ಕ್ ಮಾಡಿಡಿ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗಿ, ನಿಮ್ಗೆ ಅದು ಮಾರ್ಕೆಟ್ ಅಲ್ಲಿ ತುಂಬಾ ಈಸಿ ಆಗುತ್ತೆ. ಇದು ಇನ್ನೂ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಬೇಕು ಸಬ್ಜೆಕ್ಟ್. ಅದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಬನ್ನಿ ನಮ್ಮೊಟ್ಟಿಗೆ ಜಾಯಿನ್ ಮಾಡಿ, ಕಲೀರಿ. ನೋಡಿ, ಬೆಳಿಗ್ಗೆಯಿಂದ ನೋಡಿ ನಾವು ಕೊಟ್ಟಿದ್ದು ಅದೇ ಕಾರಣಕ್ಕಾಗಿ ಕೊಟ್ಟಿದ್ದು ಸಿಇ ಅನ್ನ. ಇಲ್ಲಿಂದ 50% ಲೆವೆಲ್ ವರೆಗೆ ಬರುತ್ತೆ ಅಂತ. ಈಗೇನ್ ನೋಡಿ, ಅದಿಲ್ಲಿ ಬಂದು ರೀಟೆಸ್ಟ್ ಆದಾಗ ಈಗೇನ್ ಒಂದು ಟ್ರೇಡ್ ಕೊಟ್ಟಿದ್ವಿ, ಅದು ಇಲ್ಲೇ. ಅಂಡ್ ಪುಟ್ ಆಪ್ಷನ್ ಕೊಡ್ಲಿಕ್ಕೆ ಕಾರಣ ಇಲ್ಲಿಂದ ರಿಜೆಕ್ಷನ್ ತಕೊಂಡಾಗ ಒಂದು ಟ್ರೇಡ್ ಪುಟ್ ಆಪ್ಷನ್ ಅಲ್ಲಿ ಬಂತು. ಇದು ಲಾಸ್ಟ್ ಮೂಮೆಂಟ್, ಅದು ಫಿನ್ ನಿಫ್ಟಿದು ಎಕ್ಸ್ಪೈರ್ ಇದ್ದಾಗಲೂ ಇದು ಎಫೆಕ್ಟ್ ಕೊಟ್ಟಿದೆ. ಸೊ ಈ ರೀತಿ ಮಾರ್ಕೆಟ್ ಅನ್ನ ಕಲ್ತ್ ಮಾಡಿದ್ರೆ ಇಟ್ ಇಸ್ ವೆರಿ ಈಸಿಯರ್. ಇಲ್ದಿದ್ರೆ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಕಾಂಪ್ಲಿಕೇಟ್ ಮಾಡ್ಕೊಂಬೇಡಿ, ಕಲ್ತ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.